2026 ಸ್ವಾಗತಿಸುವುದಕ್ಕೆ ಕೌಂಟ್ ಡೌನ್. ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್ನಲ್ಲಿ ಹಬ್ಬದ ವಾತಾವರಣ. ಹೆಚ್ಚು ಜನ ಸೇರೋ ಹಿನ್ನೆಲೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಸಾಕಷ್ಟು ಬದಲಾವಣೆ. ಹೊಸ ವರ್ಷದ ಸೆಲೆಬ್ರೇಷನ್ಗೆ ಬೆಂಗಳೂರು ಪೊಲೀಸರು ಅಲರ್ಟ್. ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಸೇರಿ ಹಲವೆಡೆ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಿಗುತ್ತೆ ಹೆಲ್ಪ್ ಡೆಸ್ಕ್ನ ಸಂಪೂರ್ಣ ಇನ್ಫಾರ್ಮೇಶನ್. ಬೆಂಗಳೂರಲ್ಲಿ 20,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯ ನಿಯೋಜನೆ, 10 ಡಿಸಿಪಿಗಳಿಂದ ಬಂದೋಬಸ್ತ್ ಪರಿಶೀಲನೆ, ನಗರದ ಪ್ರಮುಖ ಜಾಗಗಳಲ್ಲಿ ಬಿಗಿ ಭದ್ರತೆ. ಮೊಟ್ಟ ಮೊದಲ ಬಾರಿಗೆ ಹೀಟ್ ಮ್ಯಾಪ್ ಟೆಕ್ನಾಲಜಿ ಬಳಕೆ. ರೆಡ್, ಗ್ರೀನ್, ಯೆಲ್ಲೋ ಬಣ್ಣಗಳ ಮೂಲಕ ಹೀಟ್ ವೇವ್. ಜನದಟ್ಟಣೆಯ ಮಾಹಿತಿ ಕಲೆಗೆ ತಂತ್ರಜ್ಞಾನದ ನೆರವು. ಹೊಸ ವರ್ಷದ ನೆಪದಲ್ಲಿ ಫ್ಲೈಓವರ್ಗಳ ಮೇಲೆ ಹುಚ್ಚಾಟ, ಅಕ್ರಮ ಅನಧಿಕೃತ ಚಟುವಟಿಕೆಗಳಿಗೆ ಕಡಿವಾಣ. ರಾತ್ರಿ 10 ಗಂಟೆಯಿಂದ ಏರ್ಪೋರ್ಟ್ ರಸ್ತೆ ಫ್ಲೈಓವರ್ ಸೇರಿ 50 ಮೇಲ್ಸೇತುವೆಗಳ ಮೇಲೆ ಸಂಚಾರ ನಿರ್ಬಂಧ. ಹೆಚ್ಚುವರಿ ಪೊಲೀಸರ ನಿಯೋಜನೆ. ಇವತ್ತು ರಾತ್ರಿ ಮತ್ತು ನಾಳೆಗೆ ಮೆಟ್ರೋ ವಿಶೇಷ ಸಂಚಾರ. ನೇರಳೆ ಮಾರ್ಗದ ಕೊನೆ ರೈಲು ರಾತ್ರಿ 1 ಗಂಟೆ 45 ನಿಮಿಷಕ್ಕೆ ಓಡಾಟ. ಹಸಿರು ಮಾರ್ಗದಲ್ಲಿ 2 ಗಂಟೆವರೆಗೂ, ಹಳದಿ ಲೇನ್ನಲ್ಲಿ 3 ಗಂಟೆ 10 ನಿಮಿಷದವರೆಗೂ ಸಿಗುತ್ತೆ ಮೆಟ್ರೋ ರೈಲು. ಬಿಎಂಟಿಸಿಯಿಂದಾನು ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ತಡರಾತ್ರಿ 2 ಗಂಟೆಯವರೆಗೂ ಬಸ್ ಸಂಚಾರ ಸಮಯ ವಿಸ್ತರಣೆ. ಎಂಜಿ ರಸ್ತೆ, ಬ್ರಿಗೇಡ್ ರೋಡ್ನಿಂದ ನಗರದ ವಿವಿಧ ಭಾಗಗಳಿಗೆ ಹೆಚ್ಚಿನ ಸಾರಿಗೆ ಸೌಲಭ್ಯ. ಪ್ರಯಾಣಿಕರು ಸುರಕ್ಷಿತವಾಗಿ ತಮ್ಮ ಸ್ಥಳಗಳಿಗೆ ತಲುಪೋಕೆ ಅನುಕೂಲ. ಹೊಸ ವರ್ಷಕ್ಕೆ ಕಲರ್ ಕೇಕ್ಗಳ ಕಲರವ. ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಖರೀದಿಯ ಭರಾಟೆ. ಈ ಬಾರಿ ಕಿಟ್ ಕ್ಯಾಟ್ ಕೇಕ್ ಭರ್ಜರಿ ಟ್ರೆಂಡಿಂಗ್. ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾದ ಕುಂದಾನಗರಿ. ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ ಮಧ್ಯರಾತ್ರಿ ದಹಿಸೋಕೆ ತರಹೇವಾರಿ ಓಲ್ಡ್ ಮ್ಯಾನ್ ಕಲಾಕೃತಿ ರೆಡಿ. ಗೋವಾ, ಮಹಾರಾಷ್ಟ್ರಕ್ಕೂ ಗೊಂಬೆಗಳ ರವಾನೆ. ನದಿ ಪಾತ್ರದ ಡೇಂಜರ್ ಝೋನ್ಗಳಲ್ಲಿ ಮೋಜು ಮಸ್ತಿಗೆ ಬ್ರೇಕ್. ಕಾವೇರಿ ತೀರ, ಕೆಆರ್ಎಸ್ ಹಿನ್ನೀರು ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ ಮಂಡ್ಯ ಎಸ್ಪಿ. ಉಡುಪಿ ಕಡಲ ತೀರದಲ್ಲಿ ಹೊಸ ವರ್ಷ ಸ್ವಾಗತಿಸೋಕೆ ಪ್ರವಾಸಿಗರ ಲಗ್ಗೆ. ಹೊಸ ವರ್ಷದ ವೆಲ್ಕಮ್ಗೆ ಸಜ್ಜಾಗ್ತಾ ಇದೆ ಸಾಂಸ್ಕೃತಿಕ ನಗರಿ. ಅರಮನೆಯ ಅಂಗಳದಲ್ಲಿ ರಾತ್ರಿ ಪೊಲೀಸ್ ಬ್ಯಾಂಡ್, ಫಲಪುಷ್ಪ ಪ್ರದರ್ಶನ ಇರೋದ್ರಿಂದ ತುಂಬಿ ತುಳುಕ್ತಾ ಇರೋ ಪ್ರವಾಸಿಗರು. ಮ್ಯೂಸಿಕ್, ಡಿಜೆಗಳಿಗೆ ರೆಡಿಯಾಗ್ತಾ ಇರೋ ಹೋಟೆಲ್ಸ್, ಪಬ್ಗಳು. ಸಂಭ್ರಮಾಚರಣೆ ಜಾಗಗಳಲ್ಲಿ ಆರೋಗ್ಯ ಇಲಾಖೆಯ ಕಟ್ಟೆಚ್ಚರ. ಎಲ್ಲ ಜಿಲ್ಲೆಗಳಲ್ಲಿ 2 ದಿನ ವಿಶೇಷ ಆಂಬ್ಯುಲೆನ್ಸ್ ಸೇವೆ. ಡಿಸೆಂಬರ್ 31, ಜನವರಿ 1ರಂದು ತುರ್ತು ಚಿಕಿತ್ಸಾ ವ್ಯವಸ್ಥೆ. ಅಸ್ವಸ್ಥರಾದವರಿಗೆ ಚಿಕಿತ್ಸೆ ನೀಡೋಕೆ ಕ್ರಮ. ಹೊಸ ವರ್ಷದ ಹೆಸರಿನಲ್ಲಿ ಸೈಬರ್ ವಂಚನೆಗೆ ಸಂಚು. ಶುಭಾಶಯಗಳೊಂದಿಗೆ ಬರುವಂತಹ ಲಿಂಕ್ ಕ್ಲಿಕ್ ಮಾಡಿದ್ರೆ ಬ್ಯಾಂಕ್ ಖಾತೆ ಖಾಲಿ. ಸಂಶಯಾಸ್ಪದ ಲಿಂಕ್, ಮೆಸೇಜ್ಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೈಬರ್ ಎಕ್ಸ್ಪರ್ಟ್ಸ್ ಸಲಹೆ. ಹೊಸ ವರ್ಷಾಚರಣೆಗೆ ಜಿಬಿಎ ಅಲರ್ಟ್. ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೆ ಪಾರ್ಕ್, ಕೆರೆಗಳಿಗೆ ಎಂಟ್ರಿ ನಿಷೇಧ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮ. ಕೋಗಿಲು ಕ್ರಾಸ್ ಬಳಿ ಅಕ್ರಮ ಒತ್ತುವರಿ ಸಂಬಂಧ ಕೇರಳ ಹಸ್ತಕ್ಷೇಪ. ಕಮಲ ಪಡೆಗೆ ಇದೇ ಅಸ್ತ್ರ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸೋಕೆ ಸಜ್ಜಾದ ಬಿಜೆಪಿ ನಿಯೋಗ. ಕೇರಳ ಚುನಾವಣೆಗೆ ಸಿದ್ದರಾಮಯ್ಯ ಟ್ರೆಂಡ್ ಸೆಟರ್. ದೇವರ ನಾಡಲ್ಲೂ ಕರ್ನಾಟಕ ಸಿಎಂ ಪ್ರಚಾರಕ್ಕೆ ಬೇಡಿಕೆ. ಒಬಿಸಿ ಮತಗಳನ್ನ ಸೆಳೆಯೋಕೆ ಸಿದ್ದು ಬಳಸಿಕೊಳ್ಳೋಕೆ ವೇಣುಗೋಪಾಲ್ ಪ್ಲಾನ್. ನಾನು ರಾಜಕಾರಣ ಪ್ರಾರಂಭಿಸಿದ್ದೇ ಕಾಂಗ್ರೆಸ್ನಿಂದ. ನಾನು ಒಂದೇ ಪಾರ್ಟಿಯಲ್ಲಿ ಆಗಿನಿಂದಾನೂ ಇದ್ದೇನೆ. ಹೈಕಮಾಂಡ್ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಿದೆ. ಸಚಿವ ಸ್ಥಾನದ ಆಸೆ ಬಿಚ್ಚಿಟ್ಟ ಟಿಬಿ ಜಯಚಂದ್ರ. ಜಿ ಮಲ್ಲಿಗೆರೆಯಲ್ಲಿ ಏಕಾಏಕಿ ಗೋಮಾಳ ತೆರವು ಕಾರ್ಯ ನಡೆಸಿದ್ರ ಅಧಿಕಾರಿಗಳು. ಬಡ ರೈತ ಮಹಿಳೆಯರ ಮೇಲೆ ಅಧಿಕಾರಿಗಳು ಪೊಲೀಸರಿಂದ ದರ್ಪ ಆರೋಪ. ಮಂಡ್ಯ ತಾಲೂಕು ಕಚೇರಿ ಮುಂದೆ ರೈತರ ಧರಣಿ.
ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ವಿಜಯಲಕ್ಷ್ಮಿ ಭೇಟಿ, ಅಶ್ಲೀಲ ಕಾಮೆಂಟ್ ಮತ್ತು ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ದೂರು ನೀಡಿದ್ದ ದರ್ಶನ್ ಪತ್ನಿ ವಕೀಲರ ಜೊತೆ ಬಂದು ಶೀಘ್ರ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಮನವಿ. ಹಿರಿಯೂರಿನಲ್ಲಿ ಎಣ್ಣೆ ಏಟಲ್ಲಿ ಮೊಬೈಲ್ ಅಂಗಡಿಗೆ ನುಗ್ಗಿ ಕಿಡಿಗೇಡಿಗಳ ದಾಂಧಲೆ, ಶಾಪ್ ಮಾಲೀಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ, ಪೀಠೋಪಕರಣ, ಕಂಪ್ಯೂಟರ್, ಗ್ರಾಹಕರ ಮೊಬೈಲ್ ಧ್ವಂಸ. ಶಾಲಾ ವಿದ್ಯಾರ್ಥಿಗಳ ಜೀವದ ಜೊತೆ ಆಟೋ ಚಾಲಕರ ಚೆಲ್ಲಾಟ, ಕೊಪ್ಪಳದಲ್ಲಿ ಕುರಿಗಳಂತೆ ಮಕ್ಕಳನ್ನ ತುಂಬಿಕೊಂಡು ಸಂಚಾರ, ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.